ದಿಸ್ ಇಸ್ ಮೈ ಡ್ರೀಮ್ ಹೋಮ್ ಗಾಯ್ಸ್. ನಿಂಗೆ ಎಷ್ಟು ಕನ್ಸ್ಬಿಡ್ತದೆ ಹೇಳ. ಇವಾಗ ಒಂದು ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಡೋರ್ ಓಪನ್ ಆಗೋದು. ಸೊ ಅಮ್ಮ ಅಮ್ಮ ಬರೀ ಬೆಟ್ಟ ಗುಡ್ಡಗಳು. ಸೊ ನಮ್ಮ ಅಮ್ಮ ಇಲ್ಲಿ ಅಡುಗೆ ಮಾಡ್ಬಿಟ್ಟು ತಂದು ಇಲ್ಲೇ ನಮ್ಗೆ ಬಡಿಸ್ಬೋದು ಆರಾಮಾಗಿ ನಾವು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಮಲಗಿದ್ದೆ, ಟೈಮ್ ನೋಡಿ 4:15 ಆಗಿದೆ. ಊಟ ಮಾಡಿ ಆರಾಮಾಗಿ ನಿಮ್ಮದೇ ಮಲ್ಕೊಂಡಿದ್ದೆ. ಒಂದು ಒಳ್ಳೆ ಕನಸು ಬಂತು ಗೈಸ್. ನನ್ನ ಡ್ರೀಮ್ ಹೌಸ್, ನನ್ನ ತಮ್ಮಲ್ಲಿ ನೋಡಿರ್ತಾರೆ ನೀವು, ನನ್ನ ಡ್ರೀಮ್ ಮನೆ ಕಟ್ಸ್ಕೊಂಡಿದ್ದೆ ಗೈಸ್. ನಾನು ಒಂದು ಒಳ್ಳೆ ವಿಶಾಲವಾಗಿರೋ ಜಾಗದಲ್ಲಿ ಪ್ರೈವೇಟ್ ಪೂಲು, ಪ್ರೈವೇಟ್ ಮನೆ ಕಟ್ಸ್ಕೊಂಡಿದ್ದೆ ನಾನು. ಅದು ನನ್ನ ಡ್ರೀಮ್ ಗೈಸ್, ನಿಜವಾಗ್ಲೂ ಆ ಥರ ಮನೆ ಕಟ್ಸ್ಬೇಕು ಅಂತ ನಂಗೆ ಹೆವಿ ಆಸೆ ಆಗ್ಬಿಟ್ಟಿದೆ. ಸೊ ಆ ಮನೆ ಅಲ್ಲಿ ನೋಡಿ ಕನಸಲ್ಲೂ ಕೂಡ ನಾನು ಬಿಟ್ಟಿಲ್ಲ, ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ಆ ವೀಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ ಹೋಗ್ಬಿಟ್ಟು. ಸೊ ವೆಲ್ಕಮ್ ಟು ಮೈ ಹೋಮ್ ಗೈಸ್. ಇದು ನನ್ನ ಡ್ರೀಮ್ ಹೋಮ್. ನಾನು ಹೇಳಿ ಮಾಡಿಸಿ ನನ್ನ ಡ್ರೀಮ್ಗೋಸ್ಕರ ನಾನು ಕಟ್ಸ್ಕೊಂಡಿರೋ ಮನೆ ಇದು. ಸೊ ಈ ಮನೆ ನಿಮ್ಗೆ ತೋರಿಸ್ತೀನಿ. ಇದು ನನ್ನ ಹೋಮ್ ಟೂರು. ಸೊ ಸುಮಾರು ಜನಕ್ಕೆ ಇದನ್ನ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ ಇದು ನನ್ನ ಡ್ರೀಮ್ ಹೋಮ್ ಅಂತ. ಸೊ ಬರೀ ನಿಮಗೆ ತೋರಿಸ್ತೀನಿ. ಸೊ ಇದು ಡಿಜಿಟಲ್ ಡೋರ್, ಓಕೆನಾ. ಇದಕ್ಕೆ ನಾವು ಫಿಂಗರ್ ಪ್ರಿಂಟ್ ಹಾಕ್ಬೋದು, ಇಲ್ಲ ಅಂತಂದ್ರೆ ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಡೋರ್ ಓಪನ್ ಆಗೋದು. ಸೊ ಇದಕ್ಕೆ ಕೀ ಇಲ್ಲ ನೋಡಿ, ಕೀನೇ ಇಲ್ಲ ಇದಕ್ಕೆ, ಕೀಲೆಸ್. ಹೆಂಗಿದೆ ನನ್ನ ಡ್ರೀಮ್ ಹೋಮಲ್ಲಿ ನಂಗೆ ಕೀಲೆಸ್ ಮಾಡಿಸ್ಬಿಡಿ ನನ್ನ ಡೋರ್ನ ಕೂಡ. ಸೊ ಬನ್ನಿ ಹಂಗೆ. ಸೊ ಇದು ನನ್ನ ಹಾಲ್, ಲಿವಿಂಗ್ ಏರಿಯಾ ಹಾಲ್ ಇದು. ಸೊ ನೀವು ಅನ್ಸ್ಬೋದು ಏನು ಹಿಂಗೆ ಏನೈತಂಗ. ನಿಮ್ಗೊಂದು ಇವಾಗ ಟ್ವಿಸ್ಟ್ ತೋರಿಸ್ತೀನಿ, ಕಹಾನಿ ಮೇಲೆ ಟ್ವಿಸ್ಟೇ. ಬನ್ನಿ ನೋಡಿ, ಈ ರಿಮೋಟಲ್ಲಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಎಲ್ಲ ಓಪನ್ ಆಗುತ್ತೆ. ತೋರಿಸಿ, ಓಪನ್ ಆದರೆ ಇವಾಗಿರೋ ಸ್ವರ್ಗ ಹೆಂಗ್ ಗೊತ್ತಾ, ಸ್ವರ್ಗ ಇದು ಸ್ವರ್ಗ ನೋಡಿ ಹಿಂಗಿದೆ, ಓಪನ್ ಆಗುತ್ತೆ ಇವಾಗ. ಸುಮಾರು ಕನ್ಸಿದ್ದೆ ಗೈಸ್ ನಂಗೆ ಈ ಥರ ಮನೆ ಕಟ್ಸ್ಬೇಕು ಅಂತ. ಫೈನಲಿ ಈ ಥರ ಮನೆ ಕಟ್ಸಿದ್ದೀನಿ. ಅದೇ ನಿಮ್ಮಿಂದ, ನಿಮ್ಮ ಸಪೋರ್ಟಿಂದ, ನಿಮ್ಮ ಲವ್ವಿಂದ ಕಟ್ಸಿರೋ ಮನೆ ಇದು. ಸೊ ನೋಡಿ ಓಪನ್ ಆಯ್ತು. ವಾವ್ ಬ್ಯೂಟಿ ಹೆಂಗಿದೆ ಗೈಸ್. ಇಲ್ಲಿ ಬನ್ನಿ, ಇಲ್ಲಿ ನೋಡ್ಬೋದು ನಿಮ್ಗೆ ಏನೂ ಕಾಣಿಸಲ್ಲ. ಇಲ್ಲಿ ಬರೀ ಕಾಣಿಸೋದು ಮರಗಳು, ಗಿಡಗಳು, ಮರಗಳು, ಗಿಡಗಳು, ಮರಗಳು, ಗಿಡಗಳು. ನೋಡಿದ್ರಾ, ಆರಾಮಾಗಿ ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ಬೋದು. ಈ ಸೋಫಾ ಮಾತ್ರ ಗೈಸ್, ಈ ಸೋಫಾ ಬೆಲೆನೇ 2.5 ಲಕ್ಷ ಗೈಸ್. ಬರೀ ಸೋಫಾದ ಬೆಲೆನೇ 2.5 ಲಕ್ಷ. ಸೊ ಆರಾಮಾಗಿ ಚೆನ್ನಾಗಿರುತ್ತೆ ಅಂತ ಈ ಸೋಫಾ ನಾನು ಹಾಕ್ಸ್ಕೊಂಡಿದ್ದೀನಿ. ಸೊ ಆಮೇಲೆ ನೋಡಿ ಇಲ್ಲಿ ಇದು ಮೋಸ್ಟ್ಲಿ 95 ಇಂಚೋ ಏನಂತಂದ್ರೆ ಎಷ್ಟೋ ಇಂಚು ಟಿವಿ ಗೈಸ್. ಇದು ನಾನು ಮರ್ತೋಗ್ಬಿಟ್ಟಿದ್ದೀನಿ, ತಂದು ಹಾಕ್ಸಿದ್ದು, ನಮ್ಗೆ ಅವಾಗ ತಂದು ಹಾಕ್ಸಿದ್ದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದು ಟಿವಿ. ಅದಾದ್ಮೇಲೆ ಕೆಳಗಡೆ ಬಂದ್ರೆ ಇದು ಏನ್ ಗೊತ್ತಾ ನಿಮ್ಗೆ, ಬನ್ನಿ. ಸೊ ಇದರಲ್ಲಿ ನಮ್ಗೆ ಈಟ್, ಇವಾಗ ಮನೆ ಚಳಿ ಆಗುತ್ತೆ ಅನ್ಕೊಳ್ಳಿ, ಇವಾಗ ಆ ಥರ ಚಳಿ ಇದೆ, ನಮ್ಗೇನೋ ಚಳಿ ಆದರೆ ಇದರಿಂದ ನಮಗೆ ಈಟ್ ಬರುತ್ತೆ. ಆರಾಮಾಗಿ ಕೂತ್ಕೊಂಡು ಹಿಂಗೆ ಏನಪ್ಪ ಬಿಸಿ ಕಾಯಿಸ್ಕೊಬೋದು. ಬಿಸಿ ಕಾಯಿಸ್ಕೊಳ್ಳೋದಕ್ಕೆ ಇದು ತಂದು ಹಾಕ್ಸಿದ್ದೀನಿ. ಸೊ ಇದ್ರ ಬೆಲೆ ಒಂದು 2.5 ಲಕ್ಷ 3 ಲಕ್ಷನೋ ಎಷ್ಟೋ ಇತ್ತು ಗೈಸ್, ಗೊತ್ತಿಲ್ಲ. ಅವಾಗ ತಂದು ಹಾಕ್ಸ್ಕೊಂಡಿದ್ದಲ್ಲ, ಮರ್ತೋಗ್ಬಿಡಿ ಎಷ್ಟಿದೆ ಅಂತ. ಸೊ ಇದು ವುಡ್ಡು ಥರ, ಅರೆ ವುಡ್ ಅಲ್ಲ, ಪ್ಲಾಸ್ಟಿಕ್. ಇದು ಓಪನ್ ಕಿಚನ್ ಇರಲಿ ಅಂತ, ನನ್ನ ಬ್ಲಾಗ್ ಮಾಡೋದಕ್ಕೆ, ರೀಡ್ ಮಾಡೋದಕ್ಕೆ ಆಗಿರಲಿ. ಸೊ ಚೆನ್ನಾಗಿರುತ್ತೆ ನಿಮಗೆ ಓಪನ್ ಕಿಚನ್ ಇದ್ರೆ ಅಂತ ಅಂದ್ಬಿಟ್ಟು ಇದ್ರ ಓಪನ್ ಕಿಚನ್ ಕಟ್ಸ್ಕೊಂಡಿದ್ದೀನಿ. ಸೊ ಇಲ್ಲೇ ಡೈನಿಂಗ್ ಟೇಬಲ್ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಊಟ ಅಮ್ಮ, ಸೊ ನಮ್ಮ ಅಮ್ಮ ಇಲ್ಲಿ ಅಡುಗೆ ಮಾಡ್ಬಿಟ್ಟು ತಂದು ಇಲ್ಲೇ ನಮ್ಗೆ ಬಡಿಸ್ಬೋದು ಆರಾಮಾಗಿ, ನಾವು ನಮಗೆ ಈಸಿ ಆಗಲಿ ಅಂತ ಈ ಥರ ಒಂದು ಕಟ್ಸ್ಕೊಂಡಿದ್ದೀನಿ. ಎಲ್ಲ ಫುಲ್ ಅಮ್ಮ ನೀಟಾಗಿ ಎಲ್ಲ ಜೋಡಿಸ್ಕೋಬೋದು ಗೈಸ್, ಏನೇನು ಬೇಕೋ ಎಲ್ಲ ಜೋಡಿಸ್ಕೋಬೋದು. ಇಲ್ಲೂ ಕೂಡ ಏನೇನು ಬೇಕೋ ಎಲ್ಲ ಜೋಡಿಸ್ಕೋಬೋದು. ಮತ್ತು ಇಲ್ಲೊಂದು ಅವನ್ ಕೂಡ ಇದೆ, ಫ್ರಿಡ್ಜ್, ಈ ಕಡೆ ಒಂದು ಜಾಗ ಇದೆ. ಸೊ ಇದು ನಮ್ಮ ಕಿಚನ್ ಏರಿಯಾ. ಇವಾಗ ನೆಕ್ಸ್ಟ್ ಹೋಗೋದು ನನ್ನ ಬೆಡ್ರೂಮ್ಗೆ. ನನ್ನ ಬೆಡ್ರೂಮ್ ನೋಡ್ಬಿಟ್ರೆ ಗೈಸ್ ನೀವು ಕಳೆದು ಹೋಗ್ತೀರಾ ನಿಜವಾಗ್ಲೂ. ಬರೀ ತೋರಿಸ್ತೀನಿ, ನಾನು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ನಿಮಗೆ ಗೈಸ್. ವೆಲ್ಕಮ್ ಟು ಮೈ ಬೆಡ್ರೂಮ್. ಹೇಗಿದೆ ಗೈಸ್ ನನ್ನ ಬೆಡ್ರೂಮ್? ತುಂಬ ಚೆನ್ನಾಗಿದೆ. ಕಹಾನಿ ಮೇ ಟ್ವಿಸ್ಟ್, ಇಲ್ಲೂ ಕೂಡ ನಿಮ್ಗೆ ಕಹಾನಿ ಮೇ ಟ್ವಿಸ್ಟ್ ಇದೆ ನೋಡಿ, ಇವಾಗ ತೋರಿಸ್ತೀನಿ. ಆಕ್ಚುಯಲ್ ಸ್ವರ್ಗನ ನಾವು ಇಲ್ಲಿ ಕಾಣ್ಬೋದು, ತೋರಿಸ್ತೀನಿ ಗೈಸ್. ಗಮನಿಸ್ಕೊಳ್ಳಿ, ಇವಾಗ ತೋರಿಸ್ತೀನಿ ನೋಡಿ ಗೈಸ್, ಹೆಂಗಿದೆ? ಕ್ರೇಜಿ ಆಗಿದೆಲ್ಲ. ವಾವ್, ಬೆಳಿಗ್ಗೆ ರಾತ್ರಿ ಮಲ್ಕೊಂಡಾಗ ಬೆಳಿಗ್ಗೆ ಎದ್ದಾಗ ಈ ವ್ಯೂ ನೋಡಿದ್ರೆ ಗೈಸ್ ಕಳೆದು ಹೋಗ್ಬಿಡ್ತೀನಿ ನಿಜವಾಗ್ಲೂ. ಸೊ ಅಂತ ಒಂದು ಕಡೆ ನಾನು ಮನೆ ಮಾಡಿರೋದು. ನೋಡಿದ್ರೆ ಎಷ್ಟು ಓಪನ್ ಆಗಿ ಚೆನ್ನಾಗಿದೆ. ನಾಚೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಇದು ಜಸ್ಟ್
ಪುಷ್ ಮಾಡಿದ್ರೆ ಆಚೆ ಬನ್ನಿ. ವಾ, ಎಲ್ಲಿ ನೋಡಿದ್ರು ಬರೀ ಬೆಟ್ಟ, ಗುಡ್ಡಗಳು, ಗ್ರೀನರಿ, ಪರಿಸರ ಹಿಂಗಿರ್ಬೇಕು ಗೈಸ್. ಎಕೋ ಫ್ರೆಂಡ್ಲಿ ಆಗಿರ್ಬೇಕು ನಾವು ಯಾವತ್ತೂ. ತುಂಬ ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ ಚೆನ್ನಾಗಿಲ್ಲ ಅಂತ ನೀವು ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ಹೆಂಗಿದೆ ಅಂತ. ಸೊ ಆಚೆ ಕಡೆ ನೋಡಿ ಹೆಂಗಿದೆ ವ್ಯೂ ಒಳಗಡೆ. ಸೊ ಇದು ನನ್ನ ಮಾಸ್ಟರ್ ಬೆಡ್ರೂಮ್. ಸೊ ಹಿಂಗಿದೆ. ಬನ್ನಿ ನಾನು ವಾಶ್ರೂಮ್ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಇದು ನನ್ನ ವಾಶ್ರೂಮ್ ನೋಡಿ ಹೆಂಗಿದೆ. ಫುಲ್ ಪ್ರೀಮಿಯಮ್ ಆಗಿರಲಿ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡು ಇದು ಕೂಡ ಓಪನ್ ಆಗಿದೆ. ಇಲ್ಲಿ ನೋಡಿ ಶವರು ತಲೆ ಮೇಲೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಇಲ್ಲಿ ಚಿಕ್ಕ ಚಿಕ್ಕ ಶವರ್ಗಳು ಬೇಡ, ನಾನು ಉದ್ದ ಇದ್ದೀನಿ ಅಂದ್ಬಿಟ್ಟು ತಲೆ ಮೇಲೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಶವರು. ಆರಾಮಾಗಿ ನಿಂತ್ಕೊಂಡು ಇಲ್ಲಿ ಸ್ನಾನ ಮಾಡ್ಕೋಬೋದು ನಾನು. ಸೊ ಇದು ಕೂಡ ಪರಿಸರ ನೋಡ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಕೊಬೋದು. ಇಲ್ಲಿ ಯಾರು ಬರಲ್ಲ ಆ್ಯಕ್ಚುಲಿ, ಯಾರೋ ನೋಡೋದು ನಮ್ಮನ್ನ ಒಂದು ಪ್ರಾಣಿ ಗಿಣಿ ಬರ್ಬೋದು ಅಷ್ಟೇ, ಇಲ್ಲ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಬರಲ್ಲ. ಸೊ ಇದು ಪ್ರೀಮಿಯಮ್ ಆಗಿ ಕಟ್ಸ್ಕೊಂಡಿದ್ದೀನಿ ವಾಶ್ರೂಮ್ನ. ಹೆಂಗಿದೆ ಅಂತ ನೀವು ಹೇಳಿ ಗೈಸ್. ಇವಾಗ ನಾನು ಜಕ್ಕೂಸಿ ಕೂಡ ಮಾಡ್ಕೊಂಡಿದ್ದೀನಿ. ಬನ್ನಿ ಜಕ್ಕೂಸಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಜಾಗ ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಸಿಂಪಲ್ ಆಗಿ ಇರಲಿ ಅಂತ ಸುಮ್ಮನೆ ಖಾಲಿ ಇರುತ್ತೆ ಅಂದ್ಬಿಟ್ಟು ಇದು ಮಾಡಿಸ್ಕೊಂಡೆ. ಸೊ ಬನ್ನಿ ನಿಂಗೆ ನಮ್ಮ ಜಕ್ಕೂಸಿ ತೋರಿಸ್ತೀನಿ. ಜಕ್ಕೂಸಿ ಸೊ ಇಲ್ಲಿ ಆರಾಮಾಗಿ ಪಾರ್ಟಿ ಮಾಡೋದಕ್ಕೆ, ಇಲ್ಲಿ ಗ್ರಿಲ್ ಚಿಕನ್ ಮಾಡ್ಕೊಂಡು ಆರಾಮಾಗಿ ಎಣ್ಣೆ ಹಾಕೊಂಡು ಆರಾಮಾಗಿ ಚಿಲ್ ಮಾಡೋದಕ್ಕೆ, ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡೋದಕ್ಕೆ ಈ ಜಾಗ ಮಾಡ್ಕೊಂಡಿದ್ದೀನಿ ಓಪನ್ ಸ್ಪೇಸ್ ಅಲ್ಲಿ. ಸೊ ಹಂಗೆ ಇಲ್ಲಿ ಬನ್ನಿ ನಾನು ಜಕ್ಕೂಸಿ ತೋರಿಸ್ತೀನಿ. ನಾನು ನೋಡಿ ಪ್ರೈವೇಟ್ ಜಕ್ಕೂಸಿ ಮಾಡ್ಕೊಂಡಿದ್ದೀನಿ. ಆರಾಮಾಗಿ ಬಿಸಿನೀರು ಬರುತ್ತೆ, ತಣ್ಣೀರು ಬರುತ್ತೆ, ಎಲ್ಲ ಬರುತ್ತೆ. ಸೊ ಮಳೆ ಬಂದರೂ ಕೂಡ ಏನೂ ಆಗಲ್ಲ. ಮೇಲ್ಗಡೆ ಶೆಡ್ ಹಾಕ್ಬಿಟ್ಟು ಕವರ್ ಮಾಡಿಸಿದ್ದೀನಿ. ಆರಾಮಾಗಿ ಜಕ್ಕೂಸಿ ಕೂತ್ಕೊಂಡು ಮಸಾಜ್ ಮಾಡ್ಸ್ಕೊಬೋದು. ಆರಾಮಾಗಿ ಬೆನ್ನು, ಕೈ, ಕಾಲು ಎಲ್ಲ ಮಸಾಜ್ ಆಗುತ್ತೆ. ಸೊ ನೈಟ್ ಟೈಮಲ್ಲಿ ಚೆನ್ನಾಗಿರುತ್ತೆ ಗೈಸ್ ಇದು. ಬನ್ನಿ ನಿಮಗೆ ಇವಾಗ ಆಚೆ ತೋರಿಸ್ತೀನಿ, ನಮ್ಮ ಪೂಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಗೈಸ್, ಇದು ನನ್ನ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್. ಸೊ ಮುಂಚೆಲ್ಲ ಗೈಸ್ ನಾನು ದುಡ್ಡು ಕೊಟ್ಬಿಟ್ಟು ಹೋಗ್ತಿದ್ದೆ ಸ್ವಿಮ್ಮಿಂಗ್ ಮಾಡೋದಕ್ಕೆ. ಸೊ ಏನಕ್ಕೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ನಾನೇ ನಮ್ಮ ಮನೆ ಆಚೆಗಡೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಬಿಟ್ಟೆ. ಹೆಂಗೈತೆ ಸ್ವಿಮ್ಮಿಂಗ್ ಪೂಲ್? ಚೆನ್ನಾಗಿದೆಯಾ ಗೈಸ್? ಹೇಳಿ ಚೆನ್ನಾಗಿಲ್ಲ ಹೇಳಿ ಗೈಸ್. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಆರಾಮಾಗೆ ಪೀಸಾಗಿರ್ಬೋದು. ವಾ, ಇದನ್ನ ಕಟ್ಸೋದಕ್ಕೆ 5 ವರ್ಷ ಆಯಿತು ಗೈಸ್. ಕಷ್ಟಪಟ್ಟು ದುಡ್ಡೆಲ್ಲ ಕೂಡಿಕೊಂಡು ಕಟ್ಸಿರೋ ಮನೆ. ಇವಾಗ ತೋರಿಸ್ತೀನಿ ನೋಡಿ ಆಚೆ ಕಡೆನ ಹೆಂಗೆ ಕಾಣುತ್ತೆ ನಮ್ಮ ಮನೆ ಅಂತ ನೋಡ್ಕೊಂಬನ್ನಿ. ದಿಸ್ ಇಸ್ ಮೈ ಡ್ರೀಮ್ ಹೋಮ್ ಗೈಸ್. ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಗೈಸ್. ಇದು ನನ್ನ ಆಫೀಸ್ ಸ್ಪೇಸು. ಇಲ್ಲಿ ಏನೋ ಮೀಟಿಂಗ್ ಮಾಡಬೇಕು ಅಂದಾಗ ನಾನು ಆರಾಮಾಗಿ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಬಾಸ್ ಥರ ಇಲ್ಲಿ ಕಥೆ ಪುರಾಣಗಳೆಲ್ಲ ಕೇಳೋದು ಅವ್ರುಗಳದ್ದು. ಚಿಕ್ಕದಾಗಿರಲಿ ಆಫೀಸ್ ಸ್ಪೇಸ್ ಅಂತ ಮಾಡಿಸ್ಕೊಂಡೆ. ಹಿಂಗಿದೆ ಗೈಸ್ ನಮ್ಮ ಮನೆ. ಅವ್ನು ಹಂಗೆ ಬನ್ನಿ ನಿಮ್ಗೆ ತೋರಿಸ್ತೀನಿ. ಒಂದು ಆರಾಮಾಗಿ ಕೂತ್ಕೊಂಡು ನಾನು ಚಿಲ್ ಮಾಡೋದಕ್ಕೆ ಸಂಜೆ ಹೊತ್ತು ಅದಕ್ಕೊಂದು ಜಾಗ ಮಾಡಿಸ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ. ಹೆಂಗಪ್ಪ ಹೋಗೋದು? ಹಿಂಗೆ ಹೋಗೋದು. ಅಪ್ಪ ನೋಡಿ ಗೈಸ್, ಇಲ್ಲಿ ಆರಾಮಾಗೆ ನಾನು, ನಮ್ಮಮ್ಮ, ನಮ್ಮ ಅಕ್ಕ, ಕುಶಾನಿ, ಭಾವ ಎಲ್ಲರೂ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಡಿನ್ನರ್ ಮಾಡ್ಬೋದು ಗೈಸ್. ನಾವು ಇಲ್ಲಿಗೊಂದು ಬೆಡ್ ಹಾಕ್ಸ್ಕೊಂಡು ಆರಾಮಾಗಿ ಅದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ಬೋದು ಗೈಸ್. ಇಲ್ಲಿ ಇಬ್ರು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಊಟ ಮಾಡ್ಬೋದು. ಸೊ ಇದು ಸ್ವಿಂಗಿಂಗ್, ಆರಾಮಾಗಿ ಸ್ವಿಂಗ್ ಆಗುತ್ತೆ. ಹಿಂಗೆ ಕಟ್ಸ್ಕೊಂಡಿದ್ದೀನಿ ಗೈಸ್ ಮನೇನ. ವಾವ್, ಎಷ್ಟು ವರ್ಷದ ಕನಸಿದ್ದು ನಂದು. ಸುಮಾರು ವರ್ಷದ ಕನಸು ಗೈಸ್ ನನಗಿದು. ಇದು ಮಾಡಿಸಿ ಹಿಂಗೆ ಶೆಡ್. ಸೊ ಆರಾಮಾಗಿ ನಾನು ಕಾರ್ ಪಾರ್ಕ್ ಮಾಡ್ಕೊಬೋದು ಇಲ್ಲಿ. ಸೊ ನೀವು ಶಿಫ್ಟ್ ಆಗಿಲ್ಲ ಗೈಸ್, ಮನೆಗೆ ಶಿಫ್ಟ್ ಆಗಬೇಕು. ಆದಷ್ಟು ಬೇಗ ಶಿಫ್ಟ್ ಆಗ್ತೀವಿ. ಇದು ನನ್ನ ಕನಸಿನ ಮನೆ. ಥ್ಯಾಂಕ್ ಯು ಗೈಸ್. ನನಗೆ ಇಷ್ಟೊಂದು ಲವ್ ಕೊಟ್ಟು ಸಪೋರ್ಟ್ ಮಾಡಿ ನಾನು ಈ ಎತ್ತರಕ್ಕೆ ಬೆಳೆಸಿರೋದು ನೀವು. ಯಾವತ್ತೂ ಚಿರಋಣಿಯಾಗಿರ್ತೀನಿ ನಿಮಗೆ. ಹಬ್ಬಾ. ಸೊ ಗಾಯ್ಸ್, ನನ್ನ ಡ್ರೀಮ್ ಹೋಮ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಬಿ ವಾಚಿಂಗ್, ಸೈನಿಂಗ್ ಆಫ್, ಬಾಯ್. ಒಂದು ಕನ್ಸು ಬಂದಿ ಕಡೆ ನನಗೆ ಇವಾಗೊಂದು. ನಿಂಗೆ ಎಷ್ಟು ಕನ್ಸು ಬರ್ತದೆ ಇವಾಗ ಒಂದು ಕನ್ಸು ಬಂದಿದ್ದು ನನಗೆ. ಮನೆ ಕಟ್ಸ್ಬಿಡಿ ಈ ಕಡೆ ಯಾರು. ಡ್ರೀಮ್ ಹೌಸ್ ಕಟ್ಸ್ಬಿಡಿ ಈ ಕಡೆ ಚಂದ್ರ. ಪ್ರೈವೇಟ್ ಡ್ರೀಮ್ ಹೌಸು, ಯಾವ ಥರ? ಒಂದು ಒಳ್ಳೆ ಪ್ರೈವೇಟ್ ವಿಲ್ಲ, ಒಂದು ಪ್ರೀಮಿಯಮ್ ಆಗಿರೋ ಒಂದು ಅಲೆಕ್ಸಾ ಮನೆ. ಅಲೆಕ್ಸಾ ಮನೆ? ಹ್ಞೂ,
ನಾವು ಲೈಟ್ ಬೇಕು ಅಂದ್ರೆ ಅಲೆಕ್ಸಾ ಲೈಟ್ ಲೈಟ್ ಆನ್ ಆಗುತ್ತೆ, ಲೈಟ್ ಆಫ್ ಲೈಟ್ ಆಫ್ ಆಗುತ್ತೆ. ಆ ಸೈಡ್ ಒಂದು ದೊಡ್ಡ ಪೂಲು, ಮನೆಯೆಲ್ಲ ಕಟ್ಬಿಡಿದೆ ಕಣೆ ನಾನು ಕನ್ಸಲ್ಲಿ. ಇವಾಗ ಬಂದಿದ್ ಕನ್ಸು ನನಗೆ, ಹಗಲ್ ಕನ್ಸು ನನ್ಸಾಗ್ಬಿಡುತ್ತೆ. ಹಗಲು ಕನ್ಸು ನನ್ಸಾಗುತ್ತೆ ಅಂದ್ರೆ ಅದು ಬೆಳಗಿನ ಜಾವದ ಕನ್ಸು ನನ್ಸಾಗೋದು. ಇದೆ ನಮ್ಮ ನೈಟ್ ಇದು ಬೆಳಗಿನ ಜಾವಲ್ಲ, ಇದೆ ಸಂಜೆ ಆಗ್ತಾ ಹೋಗ್ತೈತೆ. ಒಟ್ಟ ನನ್ ಕನ್ಸು ಬಂತು. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಕನ್ಸಲ್ಲಿ ಬಂದಿರೋದ್ರೆ ಮನೆ ಕಟ್ಟು. ಆ ಥರ ಮನೆ ಕಟ್ಟಕ್ಕಂತೂ ಆಗಲ್ಲ, ಆ ಥರ ಪ್ರಶಾಂತವಾಗಿರೋ ಜಾಗದಲ್ಲಿ. ನೋಡ್ಕೋಬಾ, ಹಾಕಿರ್ತೀನಿ ವಿಡಿಯೋನ ವ್ಲಾಗ್ ಮಾಡಿ. ಹಿಂಗೆ ಕನ್ಸಲ್ಲಿ ಕೂಡ ವ್ಲಾಗ್ ಮಾಡ್ಬಿಟ್ಟಿದ್ದೀನಿ ನಾನು ಕನ್ಸಲ್ಲಿ. ಅದ್ ನೋಡು, ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ನೋಡು. ಓಕೆನಾ? ನನಗೂ ನೋಡಿದ್ದಾರೆ. ಅಮ್ಮಂಗೆ ಹೇಳ್ತೀನಿ, ಅಮ್ಮಂಗ ಕನ್ಸ್ ಬಗ್ಗೆ ಹೇಳ್ಬೇಕು ನಾನು. ಕನ್ಸಲ್ಲಿ ಮನೆ ಕಟ್ಸಿ ಕಣಮ್ಮ ನಾನು. ಹೌದಾ? ಈಗ ಹೌದು, ಇವಾಗ ಬಂತು ಕನ್ಸಂಗ್ ಒಂದು 5 ಮಿನಿಟ್ಸ್ ಬ್ಯಾಕು. ಎಂತ ಮನೆ ಕಟ್ಸಿದೆ ಅಂತಂದ್ರೆ ಬ್ಲಾಗ್ ಹಾಕ್ತೀನಿ, ನೋಡ್ಕೋಬಾ. ಅಪ್ಲೋಡ್ ಆಗಿರುತ್ತೆ, ವಿಡಿಯೋ ನೋಡ್ಕೋ, ಚೆನ್ನಾಗಿರುತ್ತೆ ವಿಡಿಯೋ. ಅದ್ಭುತವಾಗಿ ಕನ್ಸ್ ಬಿತ್ತ ನಿನಗೆ. ನೀನ್ ಆ ಮನೆ ನೋಡ್ಬಿಟ್ರೆ ಪುಟ್ಟ ಮತ್ತೆ ಅದ್ರ ಮನೆ ಕಟ್ಸು ಅಂತೀನಿ ನಿಜವಾಗ್ಲೂ. ಅಂತ ಮನೆ ಕಟ್ಸಿದೆ. ಒಳ್ಳೇದ್ ಮಾಡ್ಲಿ, ಅಶ್ವಿನಿ ದೇವತೆಗಳ ಮೇಲಿಂದ ಅಸ್ತು ಅನ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹಗಲು ಕನ್ಸು, ಸಾರಿ ಮಠ ಮಧ್ಯಾಹ್ನ ಕನ್ಸ ಇದು, ಏನು ಸಂಜೆ ಕನ್ಸಿದು. ಆದ್ರೆ ನನಗೊಂದು ಆಸೆ ಗೈಸ್, ಮನೆ ಕಟ್ಸ್ಬೇಕು ಅಂತ. ಕಟ್ಸ್ತೀವೋ ಕಟ್ಟಿರೋದನ್ನ ತಗೊಂತೇವೆ, ಒಟ್ಟಿಗೆ ನಮ್ದು ಅಂತ ಸ್ವಂತ ಮನೆ. ನಮ್ದು ಅಂತ ಒಂದು ಸ್ವಂತ ಮನೆ ಎಷ್ಟಾಗ್ಲಾದ್ರೂ ನಮ್ದು ಅಂತ ಇರ್ಬೇಕು ಅಲ್ಲಮ್ಮ. ನಮ್ದು ಅಂತ ಮನೆ ಇದ್ರೆ ಹೆಂಗ್ ಸಬ್ಸ್ಕ್ರೈಬರ್ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಅರಿಕೆ, ಆಶೀರ್ವಾದ ಒಳ್ಳೇದಾಗ್ಲಿ. ನಿಂದಾದ ಸ್ವಂತ ಮನೆ ನಿಂಗಿದೆ? ನಿಂದು? ನಮ್ಮಪ್ಪನ ಮನೆ ಇದೆ ನೋಡಿ ಗೈಸ್. ನಮ್ಮಪ್ಪಂಗೆ ಅವ್ರಪ್ಪ ಮನೆ ಕಟ್ಸ್ಕೊಟ್ಟವ್ರೆ, ಸ್ವಂತ ಮನೆ ಅವ್ರದ್ದಿದೆ. ನಮ್ಮಮ್ಮಂಗೆ ಅವ್ರ ಅಪ್ಪ ಅಮ್ಮ ಕಟ್ಸ್ಕೊಟ್ರ ಮನೆ, ಸ್ವಂತ ಮನೆ ಇದೆ. ಆದ್ರೆ ನಮ್ಮಪ್ಪ ಅಮ್ಮ ನಮ್ಗೆ ಯಾವ್ದು ಮನೆನೇ ಕಟ್ಸ್ಕೊಟ್ಟಿಲ್ಲ ಗೈಸ್. ಅದಕ್ಕೆ ನಾನು ನಮ್ಮಪ್ಪನ ಮನೇಲಿಲ್ಲ, ಅವ್ರ ಅಪ್ಪನ ಮನೇಲೂ ಇಲ್ಲ, ನಾವು ಬಂದು ಮಧ್ಯದಲ್ಲಿ ಸೇರ್ಕೊಂಡಿದೀವಿ. ಅದಕ್ಕೆ ನಮಗೂ ಇಲ್ಲ ನಿಮ್ಗೂ. ಆದ್ರೂ ನೋಡು, ನಿಮ್ಮಪ್ಪ ನಿಮ್ ಮನೆ ಕಟ್ಸ್ಕೊಟ್ಟವ್ರೆ, ನನಗೆ ಕಟ್ಸ್ಕೊಟ್ಟಿಲ್ಲಪ್ಪ. ನನ್ನ ತಮ್ಮ ಇಲ್ವಾ ಮನೇಲಿ? ಒಟ್ಟಲ್ಲಿ ನಿಂದೆ ಸ್ವಂತ ಮನೆ ಇಲ್ಲ, ನಾವೊಂದು ನೋಡಿ ಗೈಸ್. ನಮ್ದೇನಿಲ್ಲ ಗೈಸ್, ನಾವು ಬಡ ಜೀವಗಳು, ಹಂಗೆ ಇರ್ಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದು. ನಾನೇ ಮನೆ ಕಟ್ಸ್ಬೇಕು. ಅದೇ ನಿನ್ ಮನೆ ಕಟ್ಸೋದ್ರಿಂದ ನಿನಗೆ ಪರಿಶ್ರಮ ಪಡೋದ್ರಿಂದನೇ ಅದ್ರ ಬೆಲೆ ಏನು, ಅದ್ರ ಮಹತ್ವ ಏನು ನಿನಗೆ ಗೊತ್ತಾಗುತ್ತೆ. ಕಟ್ಸಕ್ಕಾಗಿಲ್ಲ ಅಂದ್ರೆ ನೋಡಿ, ಕನ್ಸುಗಳು ಬರ್ತದೆ ನನಗೆ ಚೆನ್ನಾಗಿರೋದು ಅಲ್ವಾ? ಕನ್ಸ್ ಕಾಣ್ಬೇಕು. ಗೈಸ್, ಕನ್ಸ್ ಕಾಣ್ಬೇಕು. ಕನ್ಸ್ ಕಂಡ್ರೆ ಮುಂದೆ ನಾವು ಅದನ್ನ ನಿಜ ಮಾಡೋದು. ಸೊ ತುಂಬಾ ಚೆನ್ನಾಗಿತ್ತು ಮನೆ, ನೋಡೋಣ ಆ ಥರ ಆದ್ರೆ ಕಟ್ಸ್ತೀನಿ. ಸೊ ಅದನ್ನ ಹೇಳ್ಬೇಕಿತ್ತು ನಿಮಗೆ, ಅದಕ್ಕೆ ಇವಾಗ ಹೇಳಿದೆ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಈ ವ್ಲಾಗ್ನ. ಮತ್ತೆ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಬಿ ವಾಚಿಂಗ್, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಲವ್ ಯು ಆಲ್, ಬಾಯ್.